ಮೋದಿಯವರ ಗ್ಯಾರಂಟಿ, ಇಲ್ಲಿಯವರೆಗಾದಂಥ ಕೆಲಸಗಳು, ಮುಂಬರುವಂಥ ದಿವಸಗಳಲ್ಲಿ ನಾವು ತೆಗೆದುಕೊಳ್ತಾ ಇರುವಂಥ ಸಂಕಲ್ಪಗಳು, ಇದೆಲ್ಲವನ್ನು ಜನರಿಗೆ ಮನವರಿಕೆ ಮಾಡಿ ಭಾರತವನ್ನು ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಮೋದಿಯವರ ಮೂರನೇ ಅವಧಿಯಲ್ಲಿ ಮಾಡೋದು. ಅದರ ಜೊತೆಗೆ ಭಾರತವನ್ನು ಈಗೇನು ಅಭಿವೃದ್ಧಿಶೀಲ ಅಂತ ಹೇಳ್ತಾ ಇದ್ದಾರೆ, ವಿಕಾಸಶೀಲ ಭಾರತ ಅಂತ, ಅದನ್ನು ವಿಕಸಿತ ಭಾರತ, ಅಭಿವೃದ್ಧಿ ಹೊಂದಿದ ದೇಶವನ್ನು ಮಾಡುವಂಥ ಸಂಕಲ್ಪದೊಂದಿಗೆ ಜನರಿಗೆ ಇದನ್ನು ಮನವರಿಕೆ ಮಾಡಿಕೊಡಲಿಕ್ಕೆ ಪ್ರತಿ ಕ್ಷೇತ್ರದಲ್ಲಿ ಈ ರೀತಿಯ ವಾಹನಗಳು ಸಂಚರಿಸ್ತಾ ಇದ್ದಾವೆ. ಆ ವಾಹನಗಳಲ್ಲಿ ಅದರದ್ದೇ ಆದಂಥ ಸೆಲ್ಫ್ ಕಂಟೆಂಟ್ ಇದೆ, ವಿಡಿಯೋ ವ್ಯಾನ್ಗಳಿದ್ದಾವೆ. ಅವು ಜನರಿಗೆ ಮೋದಿಯವರ ಸಂದೇಶವನ್ನು ತಲುಪಿಸಲಿದೆ. ಏರ್ಪೋರ್ಟು 340 ಕೋಟಿ ರೂಪಾಯಿದಲ್ಲಿ ಬರುವಂಥ ದಿವಸದಲ್ಲಿ ಹುಬ್ಬಳ್ಳಿ ಧಾರವಾಡವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಇಂಡಸ್ಟ್ರಿ ಬಿಸ್ನೆಸ್ ಹಬ್ ಆಗಿ ಈಗಾಗಲೇ ಇದೆ. ಅದಕ್ಕೆ ಬೇಕಾದಂಥ ಅಗತ್ಯ ಫೆಸಿಲಿಟಿಗಳನ್ನು ಒದಗಿಸೋದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಇನ್ನೊಂದು ಟರ್ಮಿನಲ್ಲು ಬರುವ 5-6 ವರ್ಷದಲ್ಲಿ ಅವಶ್ಯಕತೆ ಬೀಳುತ್ತದೆ ಅನ್ನುವಂಥದ್ದು ಒಂದು ಅಸೆಸ್ಮೆಂಟ್ ಬಂದಿರೋದ್ರಿಂದ ನಾನು ಪ್ರಧಾನಮಂತ್ರಿಗಳಿಗೆ ಮತ್ತು ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೆ ನಿಮ್ಮ ಮುಂದೆ ವಿನಂತಿ ಮಾಡಿದ್ದೆ. ಇಲ್ಲೇ ಒಂದು ನಾವು ದಿಲ್ಲಿ ಡೈರೆಕ್ಟ್ ವಿಮಾನವನ್ನು ಘೋಷಣೆ ಮಾಡಿತ್ತು, ಫ್ಲ್ಯಾಗ್ ಆಫ್ ಮಾಡುವ ಸಂದರ್ಭದಲ್ಲಿ ಆನ್ಲೈನ್ನಿಂದ ಅವರು ಜಾಯಿನ್ ಆಗಿದ್ದರು. ಅವರು ಅವತ್ತು ಹೇಳಿದ್ದರು, ಆದಷ್ಟು ಬೇಗ ನಾನು ಇದಕ್ಕೆ ಪ್ರಧಾನಮಂತ್ರಿಗಳ ಅನುಮತಿಯನ್ನು ಪಡೆದು ಮಾಡಿಸ್ತೀನಿ ಅಂತ. ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ವಿನಂತಿ ಮಾಡಿದ್ದೆ. ಹಾಗಾಗಿ ಇವತ್ತು ನಮ್ಮ ಈ ವಿಮಾನ ನಿಲ್ದಾಣ 2 ಏರೋ ಬ್ರಿಡ್ಜ್ಗಳು ಮತ್ತು ಉಳಿದೆಲ್ಲ ಆಧುನಿಕ ಸೌಲಭ್ಯದೊಂದಿಗೆ ಏರ್ಪೋರ್ಟು ಮತ್ತೊಂದು ಟರ್ಮಿನಲ್ ತಯಾರಾಗ್ತಾಯಿದೆ. ಹೆಂಗೆ ಬೆಂಗಳೂರು ಸೆಕೆಂಡ್ ಟರ್ಮಿನಲ್ಲು ಚೆನ್ನಾಗಾಗಿದೆ, ಹಂಗೆ ಇದು ನಮ್ಮ ಒಂದು ಮಟ್ಟಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ ಆಗ್ತಾಯಿದೆ. ಇದರಿಂದ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏರ್ಲೈನ್ ಸರ್ವಿಸಸ್ಗಳು ಇನ್ನೂ ಹೆಚ್ಚು ಆ್ಯಡ್ ಆಗಲಿದ್ದಾವೆ ಮತ್ತು ಎಲ್ಲ ಪ್ರಯಾಣಿಕರಿಗೆ ಸೌಲಭ್ಯವೂ ಸಿಗಲಿದೆ. ಅದು ಮೊನ್ನೆನೇ ಹೇಳಿದ್ದೀನಿ ರೀ, ಯಾವ ಹಿರಿಯ 8ನೇ ಸರ್ತಿ ಆದವ್ರಿಗೂ ಕೊಟ್ಟಿದ್ದಾರೆ, 2ನೇ ಸರ್ತಿ ಆದವ್ರಿಗೂ ತಪ್ಪಿಸಿದ್ದಾರೆ. ಅಲ್ಲ, ನಾ ಹೇಳಿದ್ನಲ್ಲ, ಯಾವುದಕ್ಕೂ ಊಹಾಪೋಹಗಳಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ವೀರೇಂದ್ರ ಕುಮಾರ್ ಅವರು ಉದಾಹರಣೆಗೆ ನಾ ಹೇಳೋದು, ವೀರೇಂದ್ರ ಕುಮಾರ್ ಅವರು 8ನೇ ಸರ್ತಿ ಟಿಕೆಟ್ ಸಿಕ್ಕಿಲ್ವಾ? ಇದಕ್ಕೆ ಅರ್ಥ ಇಲ್ಲ, ಅನಗತ್ಯ ಊಹಾಪೋಹಗಳು. ಅವೆಲ್ಲವನ್ನೂ ಸಹಿತ ನಮ್ಮ ರಾಷ್ಟ್ರೀಯ ನಾಯಕರು ಸೂಕ್ತವಾಗಿ ಎಲ್ಲರಿಗೂ ಏನು ಮಾತಾಡಬೇಕು, ಒಂದು ಸರ್ತೆ ಫೈನಲ್ ತೀರ್ಮಾನ ಆದ ನಂತರ ಎಲ್ಲರಿಗೂ ಮಾತಾಡಿ ಸಮಾಧಾನ ಪಡಿಸುವಂಥ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿದೆ. ಅದನ್ನು ನಾವು ಮಾಡ್ತೇವೆ. ನಾನು ವಿಶೇಷ ವಿಮಾನ ಮೂಲಕ ಹೊಂಟಿಲ್ಲ. ಇವತ್ತು ನಮ್ಮದು ಇಲೆಕ್ಷನ್ ಕಮಿಟಿ ಮೀಟಿಂಗ್ ಇತ್ತು, ಅದು ಈಗ ಮುಂದಕ್ಕೆ ಹೋಗಿರೋದ್ರಿಂದ ನಾನು ಯಡಿಯೂರಪ್ಪನವ್ರು ಇಲ್ಲಿಂದ ಒಟ್ಟಿಗೆ ಹೋಗೋರಿದ್ದೀವಿ. ಅದು ನಾನು ಹೋಗ್ತಾ ಇಲ್ಲ, ಬಟ್ ಇನ್ನೊಂದು 2-3 ದಿವಸದಲ್ಲಿ ಆಗ್ಬೋದು ಅಂತ ನನ್ನ ಅಂದಾಜು.